ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಮೊನ್ನೆ ತನಕ ಸಿದ್ದರಾಮಯ್ಯನವರನ್ನು ಬಿಟ್ಟರೆ CM ಸ್ಥಾನಕ್ಕೆ DK ಶಿವಕುಮಾರ್ ಒಬ್ಬರೇ ಆಕಾಂಕ್ಷಿಯಾಗಿದ್ದರು. ಸಿದ್ದರಾಮಯ್ಯ ನಂತರ DKಶಿ CM ಆಗ್ತಾರೆ ಎನ್ನಲಾಗ್ತಾ ಇತ್ತು. DKಶಿಗೆ ಅರ್ಧ ಅವಧಿ CM ಸ್ಥಾನ ಸಿಗುತ್ತೆ ಎಂಬ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇವಾಗ ಪರಿಸ್ಥಿತಿ ಹಾಗಿಲ್ಲ. ತುಂಬ ಜನ ಆಕಾಂಕ್ಷಿಗಳು CM ಪಟ್ಟಕ್ಕೆ ಆಸೆ ಪಡ್ತಾ ಇದ್ದಾರೆ. ನಾನು CM ಆಗಬೇಕು, ನನಗೂ CM ಪೋಸ್ಟ್ ಬೇಕು ಅಂತ ಕೇಳೋ ಆಕಾಂಕ್ಷಿಗಳ ಲಿಸ್ಟ್ ಉದ್ದ ಆಗ್ತಾನೇ ಇದೆ. CM ಸ್ಥಾನ ಖಾಲಿ ಇಲ್ಲ ಎನ್ನುತ್ತಲೇ ನನಗೂ CM ಆಗಬೇಕು, ಅವರಿಗೂ CM ಆಗಬೇಕು ಅಂತ ಎಲ್ಲರೂ ತಮ್ಮ ಮನದಿಂಗಿತವನ್ನು ಹೊರಹಾಕ್ತಾನೆ ಇದ್ದಾರೆ. ಹಿರಿಯ ಕಾಂಗ್ರೆಸ್ ಶಾಸಕ RV ದೇಶಪಾಂಡೆ ಹೇಳ್ತಾರೆ, ನಾನು CM ಹುದ್ದೆಗೆ ಯೋಗ್ಯ ಅಂತ. ಕೊಟ್ರೆ ನನಗೂ ಬೇಕು ಅಂತ G ಪರಮೇಶ್ವರ್ ಕಾದುಕೊಳ್ತಿದ್ದಾರೆ. MB ಪಾಟೀಲ್ ಕೇಳ್ತಾರೆ, ನಾನೇನು ಕಮ್ಮಿ ಅಂತ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿಗೂ CM ಆಗೋ ಆಸೆ ಇದ್ದಂತಿದೆ. ಕೊಟ್ರೆ ನನಗೂ ಬೇಕು ಅಂತ ಜಮೀರ್ ಅಹ್ಮದ್ ಹೇಳ್ತಾರೆ. ಕೊಟ್ರೆ ಈಸ್ಕೊಳ್ಳೋಕೆ ನಾನೂ ರೆಡಿ ಅಂತ ಪ್ರಿಯಾಂಕ್ ಖರ್ಗೆನೂ ಹೇಳ್ತಾರೆ. ಅದರ ಜೊತೆಯಲ್ಲೇ ಇವರೆಲ್ಲ ಹೇಳ್ತಾರೆ CM ಸ್ಥಾನ ಖಾಲಿ ಇಲ್ಲ ಅಂತ, ಸಿದ್ದರಾಮಯ್ಯ ಬದಲಾಗುವ ಚಾನ್ಸೇ ಇಲ್ಲ ಅಂತ. ಮಗುವನ್ನ ಚಿವುಟೋದು ಇವರೇ, ತೊಟ್ಟಿಲು ತೂಗೋದು ಇವರೇ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಕಾಂಕ್ಷೆ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ನಾಯಕರ ಬಾಯಿಗೆ ಲಗಾಮು ಹಾಕಿ ಅಂತ ಹೈಕಮಾಂಡ್ಗೆ ದೂರು ಕೂಡ ಹೋಗಿದೆ. ಪಕ್ಷದ ನಿಯಮ ಉಲ್ಲಂಘಿಸಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಕಾಂಕ್ಷೆ ವ್ಯಕ್ತಪಡಿಸಿರುವ ಸಚಿವರ ಬಹಿರಂಗ ಹೇಳಿಕೆಗೆ, ಚರ್ಚೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮತ್ತು ಮಂಜುನಾಥ ಭಂಡಾರಿ ಪತ್ರ ಕೂಡ ಬರೆದಿದ್ದಾರೆ. ಸಚಿವರ ಲಗಾಮಿಲ್ಲದ ಹೇಳಿಕೆಗಳಿಂದ ಸರ್ಕಾರದ ಅಭದ್ರತೆ ಕುರಿತ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಂತೆ ಆಗಿದೆ ಎಂದು ಅವರು ದೂರಿದ್ದಾರೆ. ಈ ದೂರು ಹೋದ್ರೂ ಚರ್ಚೆ ಮಾತ್ರ ನಿಂತಿಲ್ಲ, ಹೇಳಿಕೆಗಳು ಕೂಡ ಕೊನೆಯಾಗಿಲ್ಲ. ಹಾಗಿದ್ರೆ ಇವರೆಲ್ಲ CM ಸ್ಥಾನದ ಬಗ್ಗೆ ಸರಣಿಯಾಗಿ ಮಾತಾಡ್ತಿರುವುದು ಯಾಕೆ? ಬದಲಾವಣೆ ಇಲ್ಲ ಎನ್ನುತ್ತಲೇ ಇವರೆಲ್ಲ CM ಸ್ಥಾನಕ್ಕೆ ಟವೆಲ್ ಹಾಕ್ತಿರೋದು ಯಾಕೆ? ಹಾಗಿದ್ರೆ ಸಿದ್ದರಾಮಯ್ಯ ಅವರು ಕೆಳಗಿಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದರ ಮುನ್ಸೂಚನೆ ಇದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗಬಹುದು ಎಂಬ ಚಿತ್ರಣ ಏನಾದರೂ ಕಂಡು ಬರ್ತಾ ಇದೆಯಾ? ಹೈಕೋರ್ಟ್ ವಿಚಾರಣೆ ಬಳಿಕ ಸಿದ್ದರಾಮಯ್ಯ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆಯಾ? CM ವಿರುದ್ಧ ತನಿಖೆಗೆ ಕೊಟ್ಟಿರುವ ರಾಜ್ಯಪಾಲರ ಕ್ರಮವನ್ನ ಹೈಕೋರ್ಟ್ ಎತ್ತಿ ಹಿಡಿದರೆ CM ಸಿದ್ದರಾಮಯ್ಯ ಕೆಳಗಿಳಿಬೇಕಾದ ಪರಿಸ್ಥಿತಿ ಬರಬಹುದಾ? ಹಾಗಾದರೆ ಸಿದ್ದರಾಮಯ್ಯ ಜೊತೆ ನಾವಿದ್ದೇವೆ ಅನ್ನೋ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ಕೈ ಕೊಡುವ ಚಾನ್ಸ್ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು, ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಅನ್ನೋ ಗೊಂದಲಗಳು. ಇನ್ನು ಕಾಂಗ್ರೆಸ್ನ ಒಬ್ಬೊಬ್ಬರೇ ಸಚಿವರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಹೋಗಿ ಬಂದಿದ್ದಾರೆ. MB ಪಾಟೀಲ್ ಕೂಡ ಹೋಗಿದ್ದಾರೆ. ದೆಹಲಿಗೆ ಹೋಗಲು G ಪರಮೇಶ್ವರ್ ಕೂಡ ರೆಡಿಯಾಗಿದ್ದಾರೆ. ಇವರು ದೆಹಲಿಯ ಪ್ರವಾಸಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅದರಲ್ಲಿ ರಾಜಕೀಯ ಕಾರಣ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯ. ಈ ಮಧ್ಯೆ ಏಕಾಏಕಿ DCM DK ಶಿವಕುಮಾರ್ ಅಮೆರಿಕಕ್ಕೆ ಹಾರಿದ್ದಾರೆ. 1 ವಾರಗಳ ಕಾಲ ಅಲ್ಲಿರ್ತಾರೆ. ಯಾವುದೇ ರಾಜಕೀಯ ಇಲ್ಲ, ಯಾರನ್ನೂ ಭೇಟಿಯಾಗಲ್ಲ, ಕೇವಲ ವೈಯಕ್ತಿಕ ಪ್ರವಾಸ ಅಂತ ಹೇಳಿ DKಶಿ ಅಮೆರಿಕಕ್ಕೆ ಹೋಗಿದ್ದಾರೆ. ಹಾಗಿದ್ರೆ ಈ ಸಮಯದಲ್ಲೇ DKಶಿ ಏಕಾಏಕಿ ಅಮೆರಿಕಕ್ಕೆ ಹಾರಿದ್ಯಾಕೆ? ಅಲ್ಲಿ ರಾಹುಲ್ ಗಾಂಧಿ ಕೂಡ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಲೆಂದೇ DKಶಿ ಹೋಗಿರೋದ? ಸಿದ್ದರಾಮಯ್ಯ ಪದತ್ಯಾಗ ಮಾಡಬೇಕಾದ ಸಂದರ್ಭ ಬಂದರೆ ಮುಂದೇನು ಎಂಬ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಏನಾದರೂ ಮಾಡ್ತಾರಾ? DKಶಿ ವಾಪಸ್ ಬರುವಾಗ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಮಹತ್ತರ ಬದಲಾವಣೆಗಳು ಘಟಿಸಿರಬಹುದಾ? DKಶಿ ವಾಪಸ್ ಬರುವಾಗ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ತರ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಇದೆ. ಆದರೆ ಯಾವ ಪ್ರಶ್ನೆಗಳು ಸದ್ಯಕ್ಕೆ ಉತ್ತರ ಇಲ್ಲ. ಎಲ್ಲವೂ ಪ್ರಶ್ನೆಗಳಾಗಿ ಮಾತ್ರ ನಮ್ಮ ಕಣ್ಣ ಮುಂದಿದೆ. ನಾವು ತುಂಬ ದಿನಗಳಿಂದ ನೋಡ್ತಾ ಇದ್ದೇವೆ. CM ಸಿದ್ದರಾಮಯ್ಯ ಅವರ ಮುಖಭಾವ ಬದಲಾಗಿದೆ. ಅವರ ಮುಖದಲ್ಲಿ ಎಂದಿನ ಖುಷಿ ಕಾಣ್ತಾ ಇಲ್ಲ, ನಗು ಕಾಣೆಯಾಗಿದೆ. ಅವರ ನಡೆ ನುಡಿಗಳಲ್ಲಿ ಸಂತೋಷದ ಸನ್ನಿವೇಶಗಳು ಕಾಣ್ತಾ ಇಲ್ಲ. ಸದಾ ಹಸನ್ಮುಖಿಯಾಗಿದ್ದ ಸಿದ್ದರಾಮಯ್ಯ ಈಗ ಕಳೆದು ಹೋಗಿದ್ದಾರೆ. ಅವರಲ್ಲಿ ಆತಂಕ, ದುಗುಡ ಇರೋದು ಅವರ ಮುಖಚಹರೆಯಲ್ಲೇ ಗೊತ್ತಾಗ್ತಾ ಇದೆ. ಹೀಗಾಗಿ ಏನೋ ನಡೀತಾ ಇದೆ, ಏನೋ ಆಗ್ತಿದೆ ಎಂಬ ಅನುಮಾನ ಬರ್ತಾ ಇದೆ. ಅಲ್ಲಿ ಹೈಕೋರ್ಟ್ನಲ್ಲಿ ತುಂಬ ದಿನಗಳಿಂದ CM ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಮುಂದೂಡ್ತಾನೇ ಇದೆ.
ಆದೇಶವೂ ಹೊರಬಂದಿಲ್ಲ. ಅದಕ್ಕೂ ಮುನ್ನ ಈ ಕಡೆ ಕಾಂಗ್ರೆಸ್ನ ಹಿರಿತಲೆಗಳು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಚರ್ಚೆ ಮುಂದುವರಿತಾನೇ ಇದೆ. ಸಚಿವರ ದೆಹಲಿ ಪ್ರವಾಸವೂ ನಡೀತಾ ಇದೆ. ಡಿಸಿಎಂ ಅಮೆರಿಕಕ್ಕೆ ಹಾರಿದ್ದಾರೆ. ಬಿಜೆಪಿಯವರು ಈ ಸರ್ಕಾರಕ್ಕೆ ದೀಪಾವಳಿಯ ಟೈಮ್ ಬಾಂಬ್ ಇಟ್ಟಿದ್ದಾರೆ. ರಾಜಕೀಯ ವಿಶ್ಲೇಷಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅರಸು ಅವರಿಗಾದ ಗತಿಯೇ ಸಿದ್ದರಾಮಯ್ಯರಿಗೂ ಆಗ್ಬೋದು ಎಂಬ ಭವಿಷ್ಯನೂ ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಪರವಾಗಿರುವ ಬಹುದೊಡ್ಡ ಅಹಿಂದ ವರ್ಗ ಹೋರಾಟ ಸಂಘಟಿಸಿದೆ. ಸಿದ್ದರಾಮಯ್ಯ ಪರ ನಿಂತು ವಿರೋಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಒಳಗೊಳಗಡೆ ಏನೋ ನಡೀತಾ ಇದೆ ಅನ್ನೋ ಅನುಮಾನ ಬರ್ತಾ ಇದೆ. ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದಿಢೀರ್ ಅಮೆರಿಕ ಪ್ರವಾಸವೇ ಎಲ್ಲರ ಕುತೂಹಲದ ಕೇಂದ್ರವಾಗಿದೆ. ಇಲ್ಲಿ ಗೊಂದಲ ಇರುವಾಗ ನಾಯಕರು ಒಂದೊಂದು ರೀತಿ ಹೇಳಿಕೆ ಕೊಡ್ತಿರ್ಬೇಕಾದ್ರೆ ವಿರೋಧಿಗಳು ಸರ್ಕಾರಕ್ಕೆ ಟೈಮ್ ಫಿಕ್ಸ್ ಮಾಡಿರುವಾಗ ಡಿಕೆಶಿ ಫಾರಿನ್ಗೆ ಟೂರ್ ಹೋಗಿದ್ದು, ಅದು ಕೂಡ ರಾಹುಲ್ ಗಾಂಧಿ ಪ್ರವಾಸದಲ್ಲಿರುವ ದೇಶಕ್ಕೆ ಟೂರ್ ಹೋಗಿದ್ದು ಸಹಜವಾಗಿಯೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. 2019ರಲ್ಲಿ ಅಂದಿನ ದೋಸ್ತಿ ಸರ್ಕಾರದ ಸಿಎಂ ಕುಮಾರಸ್ವಾಮಿ ಅವರು ಅಮೆರಿಕಕ್ಕೆ ಟೂರ್ ಹೋಗಿದ್ರು. ಅವರು ವಾಪಸ್ ಬಂದಾಗ ಇಲ್ಲಿ ಸರ್ಕಾರ ಹರಿದು ಹೋಗಿತ್ತು. ಅಮೆರಿಕದಿಂದ ಬಂದ ಕುಮಾರಸ್ವಾಮಿ ಅಧಿಕಾರ ಕಳೆದುಕೊಂಡಿದ್ದಾರೆ. ಇವಾಗ ಡಿಸಿಎಂ ಡಿಕೆಶಿ ಅದೇ ಅಮೆರಿಕಕ್ಕೆ ಹೋಗಿದ್ದಾರೆ. ಅವರು ವಾಪಸ್ ಬರುವಾಗ ಇನ್ನೇನಾದರೂ ಆಗುತ್ತಾ ಗೊತ್ತಿಲ್ಲ. ಏನಾದರೂ ಆಗೋದಿದ್ರೆ ನಾವು ಕಾದು ನೋಡಬೇಕಷ್ಟೇ. ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.